ಸಂವಿಧಾನದ ಯುಗದಲ್ಲೂ ಜಾತಿ ಅಹಂಕಾರ. ದೇವಾಲಯವನ್ನು ತಮ್ಮ ಖಾಸಗಿ ಜಾಗವೆಂದೆಣಿಸಿದವರ ವಿರುದ್ಧ ಕಾನೂನು ಗರ್ಜನೆ, ತುರುವೇಕೆರೆ. ನಕಲಿ ಭಕ್ತಿಯ ಮುಖವಾಡ ಧರಿಸಿ ಜಾತಿ ಅಹಂಕಾರ ಪ್ರದರ್ಶಿಸಿದವರೇ ಎಚ್ಚರ. ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ರಚಿಸಿದ ಸಂವಿಧಾನ ಈ ದೇಶದಲ್ಲಿ ಅಂತಿಮ ಪ್ರಾಮಾಣಿಕ ಶಕ್ತಿ. ದೇವಾಲಯವನ್ನು ತಮ್ಮ ಸ್ವಂತ ಆಸ್ತಿಯಂತೆ ಕಂಡು ದಲಿತ ದಂಪತಿಯನ್ನು ಹೊರಗೆ ತಳ್ಳಿದ ಘಟನೆ ಗೋಣಿ ಗ್ರಾಮದಲ್ಲಿ ನಡೆದಿದೆ. AI ಯುಗದಲ್ಲಿ ವಿಜ್ಞಾನ ಕ್ರಾಂತಿ ನಡೆಯುತ್ತಿರುವ ಈ ಕಾಲದಲ್ಲೂ ಕೆಲವು ಮಂದಿ ಇನ್ನೂ ಅಂಧಶ್ರದ್ಧೆ, ಜಾತಿ ಅಹಂಕಾರ ಮತ್ತು ಮೂಢನಂಬಿಕೆಯ ಕತ್ತಲಲ್ಲಿ ಬದುಕುತ್ತಿರುವುದು ದುರಂತ. ದೇವರು ಎಲ್ಲರಿಗೂ ಎನ್ನುವುದನ್ನು ಮರೆತು ನೀವು ಒಳಗೆ ಬರಬಾರದು ಎಂದು ಗದರಿಸುವುದು ಕೇವಲ ಮಾನವೀಯತೆಗೆ ಮಾತ್ರವಲ್ಲ, ಭಾರತೀಯ ಸಂವಿಧಾನಕ್ಕೂ ಅವಮಾನ. ಸರ್ವವ್ಯಾಪಿ ಶಕ್ತಿ ಎಂದೇ ಆರಾಧಿಸುವ ದೇವರನ್ನು ಕೆಲವರು ತಮ್ಮ ಜಾತಿಯ ಹೆಸರಿನಲ್ಲಿ ಬಂಧಿಸಲು ಯತ್ನಿಸಿದರೆ ಅಂತಹ ಸಂಕುಚಿತ ಮನೋಭಾವಗಳನ್ನು ಕಾನೂನು ಕಟ್ಟಿಹಾಕುತ್ತದೆ. ಇದು 21ನೇ ಶತಮಾನ. ಯಾರೂ ದೇವಾಲಯದ ಬಾಗಿಲುಗಳನ್ನು ಜಾತಿ ಹೆಸರಿನಲ್ಲಿ ಮುಚ್ಚುವ ಹಕ್ಕಿಲ್ಲ. ಈ ಘಟನೆ ಕೇವಲ ಒಂದು ದಂಪತಿಯ ಅವಮಾನವಲ್ಲ, ಇದು ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವ ಗೌರವದ ಮೇಲೆ ಮಾಡಿದ ಪ್ರಹಾರ. ಜಾತಿ ಹೆಸರಿನಲ್ಲಿ ಸಾರ್ವಜನಿಕವಾಗಿ ಅವಮಾನಿಸಿ ಮನೋವೈಕಲ್ಯ ಉಂಟು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಆರಂಭವಾಗಿರುವುದು ಸ್ವಾಗತಾರ್ಹ. ಸಂವಿಧಾನ ಹೇಳುವುದು ಸ್ಪಷ್ಟ: ಎಲ್ಲರೂ ಸಮಾನರು. ದೇವಾಲಯ ಪ್ರವೇಶವು ಅದರಲ್ಲಿ ಒಳಪಡುವ ಹಕ್ಕು. ಯಾರು ಎಷ್ಟೇ ದೇವರು ಬಂದಂತೆ ನಡೆಸಿದರೂ ಕಾನೂನಿನ ಮುಂದೆ ಎಲ್ಲರೂ ಸಾಮಾನ್ಯ ನಾಗರಿಕರೇ. ಈ ಸಂಬಂಧ 7 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಮುಖ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ನಾರಾಯಣಪ್ಪ, ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮ ಸೇರಿದಂತೆ ಇತರರು ಆಕ್ಷೇಪ ವ್ಯಕ್ತಪಡಿಸಿ ದಂಪತಿಯನ್ನು ದೇವಾಲಯದಿಂದ ಹೊರಗೆ ಕಳುಹಿಸಿದ್ದಾರೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ದಂಪತಿಯ ಸಂಬಂಧಿ ಜಗದೀಶ್ ನೀಡಿದ ದೂರಿನ ಪ್ರಕಾರ ಜಾತಿ ಹೆಸರಿನಲ್ಲಿ ಅವಮಾನಿಸಿ ಒಳಗೆ ಬಂದ ತಪ್ಪಿಗೆ ಪುಣ್ಯ ಮಾಡಿಸಬೇಕಾಗುತ್ತದೆ ಎಂದು ಹೇಳಿ ಬಲವಂತವಾಗಿ ಹೊರಗೆ ಕಳುಹಿಸಿದರು. ಪೂಜಾ ಸಾಮಗ್ರಿಯನ್ನು ಹಿಂತಿರುಗಿಸಲಿಲ್ಲ ಎಂದು ಆರೋಪಿಸಲಾಗಿದೆ. ದೂರು ಆಧರಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ SC/ST ಆಕ್ಟ್ ಅಡಿಯಲ್ಲಿ 7 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಮುಖ್ಯ ಆರೋಪಿ ನಾರಾಯಣಪ್ಪ ಅವರನ್ನು ಶುಕ್ರವಾರ ರಾತ್ರಿ ಬಂಧಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದ್ದು ದಂಪತಿಯನ್ನು ಗದರಿಸಿದ ದೃಶ್ಯಗಳು ಕಾಣಿಸುತ್ತಿವೆ. ಘಟನೆ ತಿಳಿದ ತಕ್ಷಣ DYSP ಓಂ ಪ್ರಕಾಶ್ ಹಾಗೂ ತಹಸೀಲ್ದಾರ್ MN ಕುಂಜ ಅಹಮದ್ ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿದರು. ದೇವಾಲಯ ಪ್ರವೇಶ ಎಲ್ಲ ಜಾತಿ ಜನಾಂಗದವರಿಗೆ ಸಮಾನವಾಗಿ ಲಭ್ಯವಾಗಬೇಕು ಎಂದು ಅಧಿಕಾರಿಗಳು ಸೂಚಿಸಿದರು. ಗ್ರಾಮದಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಭದ್ರತೆ ಕೈಗೊಂಡಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮಾನವ ಕುಲಕ್ಕೆ ಕಳಂಕವಾಗುವ ಇಂತಹ ಕೃತ್ಯಗಳು ನಿಲ್ಲಬೇಕು. ಜಾತಿ ಗೋಡೆಗಳನ್ನು ಕಟ್ಟುವವರಿಗಿಂತ ಮನುಷ್ಯತ್ವದ ಸೇತುವೆ ಕಟ್ಟುವವರೇ ಈ ದೇಶದ ನಿಜವಾದ ಭಕ್ತರು. ಇನ್ನಾದರೂ ಮನುಷ್ಯನನ್ನು ಪ್ರೀತಿಯಿಂದ ಸ್ವೀಕರಿಸುವ ಕಾಲ ಬರಲಿ. AR ನ್ಯೂಸ್ ಆಶಿಸುತ್ತದೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.